ಎಸ್ನೋ ಕೆಲಸಕ್ಕೋಸ್ಕರ ಬೇರೆ ಬೇರೆ ಊರುಗಳಿಂದ ಬಂದು ಬೆಂಗಳೂರಿನಲ್ಲಿ ವಾಸವಿರುವವರು ನಾಳೆ ಮತದಾನ ಮಾಡುವ ಸಲುವಾಗಿ ತಮ್ಮ ತಮ್ಮ ಊರುಗಳತ್ತ ಮುಖ ಮಾಡ್ತಿದ್ದಾರೆ. ಇದರ ಪರಿಣಾಮ ಬೆಂಗಳೂರಿನ ಬಹುತೇಕ ಬಸ್ ನಿಲ್ದಾಣಗಳು ಫುಲ್ ರಶ್. ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲೂ ಕೂಡ ಜನಸಾಗರವೇ ಕಾಣೋಕೆ ಸಿಗ್ತಾ ಇದೆ. ಮೈಸೂರು, ಮಂಡ್ಯ, ಹಾಸನ ಭಾಗದಲ್ಲಿರ್ತಕ್ಕಂಥ ಮತದಾರರು ಆಲ್ಮೋಸ್ಟ್ ಈ ಸ್ಯಾಟಲೈಟ್ ಬಸ್ ನಿಲ್ದಾಣದ ಥ್ರೂ ತಮ್ಮ ತಮ್ಮ ಊರುಗಳಿಗೆ ಹೋಗೋದು. ಹೀಗಾಗಿ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಬಸ್ಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ತುಂಬ ಹೋಗಿದೆ. ನಾಳಿನ ಮತದಾನದ ಪ್ರಕ್ರಿಯೆಯಲ್ಲಿ ತಾವು ಕೂಡ ಪಾಲ್ಗೊಳ್ಳಬೇಕು, ಮತವನ್ನು ಚಲಾವಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ಇವತ್ತು ಮಧ್ಯಾಹ್ನದಿಂದಲೇ ಜನ ಊರುಗಳತ್ತ ಮುಖ ಮಾಡಿದ್ದಾರೆ. ಅದರ ನೇರ ಪರಿಣಾಮ ಬಹುತೇಕ ಎಲ್ಲ ಬಸ್ ನಿಲ್ದಾಣಗಳಲ್ಲೂ ಕೂಡ ಇಂಥದ್ದೇ ಚಿತ್ರಣ ಕಾಣೋಕೆ ಸಿಗ್ತಾ ಇದೆ. ರಸ್ಸು ಏನು ಮಾಡೋಕ್ಕಾಯ್ತದೆ? ಒಬ್ರಿಗೊಬ್ರು ನೂಕಾಟ ಆಡಿದ್ರೆ ಒಬ್ರ ಮೇಲೆ ಒಬ್ರು ಬಿದ್ದಿವೆ, ಟೈರ್ಗೆ ಸಿಗಾಕಾಗಬೇಕಾಯ್ತು. ಏನು ಮಾಡ್ತೀರಾ ಸರ್ ಹಿಂಗಾದ್ರೆ? ನಾವು ಬಂದಾಲ 1 ಅವರ್ ಆಯ್ತು, 1 ಅವರ್ ಆಯ್ತು ಬಂದಿ ಸಹ ಬಸ್ಸೇ ಇಲ್ಲ. ಎಲ್ಲ ನಾನ್ ಸ್ಟಾಪ್ ಮೈಸೂರು ಮೈಸೂರು ಮೈಸೂರು. ಮಂಡ್ಯ ಸರ್ 1 ಅವರ್ ಆಯ್ತು, ಎಲ್ಲೂ ಬಂದಿಲ್ಲ. ಮಂಡ್ಯ ಬಸ್ ಒಂದು ಬಂದಿಲ್ಲ, ಬಸ್ಸೇ ಇಲ್ಲ. 1 ಅವರ್ ಆಯ್ತು. ನಾವು ಬಂದು 1 ಅವರಿಂದ ಕಾಯ್ತಿದ್ದೀವಿ. ಆ ಕಡೆಗೆ ಲೇಟ್ ಆದ್ರೆ ನಮ್ಮ ಕಡೆಗೆ ಬಸ್ ಇಲ್ಲ. ಹಳ್ಳಿ ಕಡೆಗೆ ಬರೀ ಹಳ್ಳಿಗೆ ಬರೀ ಮೈಸೂರಿಗೆ ಹೋಯ್ತಾ ಇದ್ರೆ ಚನ್ನಪಟ್ಟಣಕ್ಕೆ ಹೋಗೋರಲ್ಲ ಏನ್ ಮಾಡೋದು? ಮಂಡ್ಯಕ್ಕೆ ಹೋಗ್ಬೇಕು, ಮಂಡ್ಯಕ್ಕೆ ಅಷ್ಟೊತ್ತಿಂದ ಕಾಯ್ತಾ ಒಂದು ನಿಲ್ಲಿಸ್ತಾ ಇಲ್ಲ. ಎಲ್ಲ ಮೈಸೂರು ಲಾಂಗ್ ಚಾಪ್ ಅಂದ್ರೆ ನಾವೇನ್ ಮಾಡೋದು? ಅದಕ್ಕೆ ಹೇಳ್ತಾ ಇರೋದು ನಾವು ಎಲ್ಲ ಬರೀ ಅದನ್ನೇ ಹೇಳ್ತಾ ಇರೋದು. ತುಂಬಾ ಜನ ಕೆಳಗೆ ಬಿದ್ರು, ಬಿದ್ದು ನೋಡಲ್ಲಿ ಹೆಂಗಾಗಿದೆ ಅಲ್ವಾ ಹೇಳ್ತಾರ. ಅಗತ್ಕೊಂಡು ಹಿಂಗೆ ಬಿದ್ದೋಗ್ಬಿಟ್ಟು ಏನ್ ಸರ್ ಮಾಡ್ದಂಗೆ ಅಗತ್ಕೊಂಡು ವಯ್ಯ ಈಗ ಮುದ್ಕ ಹಂಗೆ. ಇದನ್ನು ಭಾಳ ಸೀರಿಯಸ್ ಆಗಿ ತಗೋಬೇಕು ಸಾರಿಗೆ ಸಚಿವರುಗಳು. ಯಾವನಿಗೋ ರಾಯಭಾರಿಯನ್ನಾಗಿ ಮಾಡಿ ಅವರಿಗೆ ದುಡ್ಡು ಕೊಟ್ಟು ಯಾರ್ಯಾರ ಹತ್ರ ನಿಮ್ಮ ಮೂತಿ ಮುಸುಡಿಗಳನ್ನೆಲ್ಲ ಏನು ಬಸ್ಸಲ್ಲಿ ಹಾಕ್ಕೊಂಡು ಓಟ್ ಮಾಡಿ ಅಂತ ಹೇಳ್ತೀರಿ. ಇವತ್ತು ಪಾಪ ಜನ ಓಟ್ ಮಾಡೋದಕ್ಕೆ ಬೇಕಾಗಿ ಹೋಗೋದಕ್ಕೆ ರೆಡಿ ಇದ್ದಾರೆ, ಊರಿಗೆ ಹೋಗೋದಕ್ಕೆ ರೆಡಿ ಇದ್ದಾರೆ. ನಿಮಗೆ ಬಸ್ ವ್ಯವಸ್ಥೆ ಮಾಡೋಕ್ಕಾಗಲ್ಲ. ನಿಮಗೆ ಏನು ಇದರಲ್ಲೂ 40% ಏನಾದ್ರು ಕೊಡ್ಬೇಕು ಹೆಂಗೆ? ಪಾಪ ಜನ ರೆಡಿ ಇದ್ದಾರೆ ರೀ, ಊರಿಗೆ ಹೋಗಿ ಓಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಪ್ರತಿಯೊಬ್ಬರು ಕೂಡ. ನಿಮಗೊಂದು 10 ಬಸ್ ಜಾಸ್ತಿ ಹಾಕೋಕ್ಕಾಗಲ್ಲ? ಈಗಲಾದ್ರೆ ಎಚ್ಚೆತ್ಕೊಳ್ರಿ, ಬಸ್ ಹಾಕಿರಿ, ಆಮೇಲೆ ನಮ್ಗೆ ಪಾಠ ಮಾಡ್ತೀರಿ ನೀವು. ಈ ಸಂದರ್ಭದಲ್ಲಿ ಒಂದು ಬಸ್ ಜಾಸ್ತಿ, ಒಂದು 10 ಬಸ್ ಜಾಸ್ತಿ ಅಪ್ಪ ಎಲ್ಲ ಊರುಗಳು ಕೂಡ, ಬೇರೆ ಒಂದು ಏನೇ ಇಲ್ಲದೇ ಇದ್ರು ಕೂಡ ಎಲ್ಲೆಲ್ಲಿ ಹೋಗ್ತಿದ್ದಾರೆ ನಿಮ್ಗೆ ಗೊತ್ತಿದೆ. ಬೆಂಗಳೂರಲ್ಲಿ ಬಂದವರು ಯಾರು? ಮಂಡ್ಯ, ಮೈಸೂರು ಆ ಭಾಗದವರು ಯಾರ್ಯಾರಿದ್ದಾರೆ ನಿಮ್ಗೊಂದು ಐಡಿಯಾ ಇರುತ್ತೆ. ಅಥವಾ ಏನೋ ಮಂಗಳ ಗ್ರಹದಿಂದ ಬಸ್ ತರಿಸ್ಬೇಕಾಗಿಲ್ಲ, ರಶ್ ಆದಾಗ ಒಂದು 4 ಬಸ್ ಜಾಸ್ತಿ ಹಾಕೋದು ಯಾವ ಊರಿಗೆ ಮಾಡೋಕ್ಕಾಗಲ್ವಾ? ಜನ ರೆಡಿ ಇದ್ದಾರೆ ಹೋಗಿ ಓಟ್ ಹಾಕೋದಕ್ಕೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀರಿ, ಚುನಾವಣಾ ಆಯೋಗ ಗಂಟೆಗಟ್ಟಲೆ ಭಾಷಣ ಹೊಡೆಯುತ್ತೆ. ಎಲ್ಲೆಲ್ಲ ಕಡೆ ಎಷ್ಟೆಲ್ಲ ದುಡ್ಡು ಹೋಯ್ತು ಮತ್ತೊಂದು ಎಲ್ಲ ಸರ್ಚ್ ಮಾಡ್ತೀರಿ. ಓಟ್ ಹಾಕ್ಸಿರಿ ಕರೆಕ್ಟಾಗಿ. ಒಂದು 4 ಬಸ್ ಜಾಸ್ತಿ ಹಾಕೋಕ್ಕಾಗಲ್ಲ. ಈಗಲೂ ಕೂಡ ರಾಮಲಿಂಗಾರೆಡ್ಡಿ ಅವರೇ ಇದು ನೋಡಿ, ಇದನ್ನು ಈ ಕ್ಷಣ ಮಾಡಿಸಿ, ಎಷ್ಟು ಬಸ್ ಬೇಕಷ್ಟು ಹೋಗುವಂಥದ್ದಾಗಲಿ. ಬೆಂಗಳೂರು ಖಾಲಿ ಆಗ್ತಾ ಇದೆ, ಒಳ್ಳೆ ಖುಷಿ ವಿಚಾರ. ಆಯಾ ಊರಿಗೆ ಹೋಗಿ ಅವರು ವೋಟ್ ಮಾಡ್ತಾ ಇದ್ದಾರೆ ಅಂತಂದಾಗ ನೀವೇ ವೋಟ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯೋಣ. ವೀರೇಶ್, ಓಕೆ ವೀರೇಶ್ ಇದ್ದಾರೆ. ವೀರೇಶ್, ಏನು ಯಾರು ಒಂದು ಸ್ವಲ್ಪ ಜಾಸ್ತಿ ಬಸ್ ಹಾಕಬೇಕು ಅಂತ ಯಾರಿಗೂ ತಲೆಯಲ್ಲಿ ಏನು ಮಿದುಳು ಓಡ್ತಾ ಇಲ್ವಾ? ಬಸ್ ಹಾಕ್ಬಿಟ್ರೆ ಆಗೋಯ್ತಲ್ಲ. ವೋಟ್ ಮಾಡಿ ಮತ್ತೊಂದು ಮಾಡಿ ಎಷ್ಟು ಖರ್ಚು ಮಾಡ್ತಾರೆ ಇವರು? ಜಾಹೀರಾತು ಕೊಡೋದಂತೆ, ಮತ್ತೊಂದಂತೆ, ಚೊಂಬು ಕೊಡೋದಂತೆ, ಚಿಪ್ಪು ಕೊಡೋದಂತೆ, ಇದೆಲ್ಲ ಮಾಡಲಿಕ್ಕಾಗತ್ತೆ ಅವ್ರಿಗೆ. 4 ಬಸ್ ಹಾಕ್ಲಿಕ್ಕಾಗಲ್ವಾ? ಈಗಲಾದರೂ ಜನರ ಪ್ರಾಬ್ಲಮ್ ಕ್ಲಿಯರ್ ಮಾಡುತ್ತಾ ಸರ್ಕಾರ? ರಾಮಲಿಂಗಾರೆಡ್ಡಿ ಅವ್ರಿಗೆ ಹೇಳಿ ಒಂದು 4 ಬಸ್ ಹಾಕಲಿಕ್ಕೆ. ಜನಗಳು ರೆಡಿ ಇದ್ದಾರೆ ಓಟ್ ಹಾಕಲಿಕ್ಕೆ. ನೀವು ಓಟ್ ಹಾಕೋದಂಗೆ ತಡೀತಾ ಇದ್ದೀರಾ ಆಗಿದ್ರೆ? ಎಸ್, ಏನು ಅಪ್ಡೇಟು? ಎಸ್ ಜಯಪ್ರಕಾಶ್ ಶೆಟ್ಟಿ, ನಾನೀಗ ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ಸಾಕಷ್ಟು ಜನ ತಮ್ಮ ಊರುಗಳತ್ತ ಹೋಗ್ತಿದ್ದಾರೆ. ಮಂಡ್ಯ, ಮದ್ದೂರು, ಮಡಿಕೇರಿ, ಮೈಸೂರು ಈ ಒಂದು ಭಾಗಕ್ಕೆ. ಯಾಕಂದರೆ ನಾಳೆ ಪ್ರಜಾಪ್ರಭುತ್ವ ಹಬ್ಬ ಇದೆ, ಒಂದು ಕಡೆ ಮತದಾನ ಮಾಡಲೇಬೇಕಂತೇನೋ ಸಾಕಷ್ಟು ಜನ ತಮ್ಮ ಊರುಗಳತ್ತ ಹೋಗಿ ಓಟ್ ಹಾಕ್ಬೇಕು, ನಾಳೆ ಒಂದು ವೋಟಿಂಗ್ ಪ್ರೊಸೆಸ್ನಲ್ಲಿ ಪಾಲ್ಗೊಳ್ಳಬೇಕಂತೇನೋ ಇಲ್ಲಿನ ಸಾಕಷ್ಟು ಜನ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ದಾರೆ. ಬಟ್ ಇದೀಗ ಬಸ್ಗಳೇ ಸರಿಯಾಗಿ ವ್ಯವಸ್ಥೆ ಇಲ್ಲ. ಯಾಕಂದರೆ ಹೆಚ್ಚುವರಿ ಬಸ್ ನಿಯೋಜನೆ ಮಾಡ್ಬೋದಿತ್ತು, ಬಟ್ ಮಾಡಿಲ್ಲ. ಹೀಗಾಗಿ ಇಲ್ಲೇ ಒಂದು ಕಡೆ ಬಸ್ಗೆ
ಸೀಟ್ ಹಿಡಿಯೋಕೆ ಹೋಗಿ ಕೆಳಗೆ ಬಿದ್ದಿದ್ದಾರೆ, ಕೆಲವೊಬ್ಬರು ಜಸ್ಟ್ ಮಿಸ್ ಆಗಿ ಟೈರಿಗೆ ಸಿಲುಕಿಕೊಳ್ತಿದ್ರು. ಹೀಗಾಗಿ ಇಲ್ಲ ಒಂದು ಕಡೆ ಇಲ್ಲಿನ ಪ್ರಯಾಣಿಕರು ಸಮಸ್ಯೆ ಎದುರಿಸ್ತಿದ್ದಾರೆ. ಒಂದು ಕಡೆ ಕೊಳ್ಳೇಗಾಲಕ್ಕೆ ಬಸ್ಗಳಿಲ್ಲ, ಮತ್ತೊಂದು ಕಡೆ ಮೈಸೂರು ಭಾಗಕ್ಕೆ ಸಾಕಷ್ಟು ಜನ ಕ್ಯೂ ನಿಂತಿದ್ದಾರೆ, ಅಲ್ಲಿ ಸಹ ಏನು ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲ. ಹೀಗಾಗಿ ಸರ್ಕಾರದ ವಿರುದ್ಧ ಇಲ್ಲಿನ ಪ್ರಯಾಣಿಕರು ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದರೆ ಒಂದು ಕಡೆ ಸರ್ಕಾರ ಹೇಳ್ತೆ ಓಟ್ ಹಾಕ್ಲೇಬೇಕಂತ, ಒಂದು ಕಡೆ ಜಾಗೃತಿ ಅಭಿಯಾನ ಮಾಡುತ್ತೆ, ಬೇರೆ ಬೇರೆ ಕಡೆ ದುಡ್ಡು ಖರ್ಚು ಮಾಡುತ್ತೆ. ಬಟ್ ಇದೀಗ ಇಲ್ಲಿ ಸರಿಯಾಗಿ ಬಸ್ ವ್ಯವಸ್ಥೆ ಮಾಡಿಲ್ಲ. ನೀವು ನೋಡ್ತಿರ್ಬೋದು, ಸಾಕಷ್ಟು ಜನ ಮಕ್ಕಳು, ಮಹಿಳೆಯರು, ವೃದ್ಧರು ಸಾಕಷ್ಟು ಜನ ಇದ್ದಾರೆ. ಒಂದು ಕಡೆ ಸೀಟ್ ಸಿಗ್ತಿಲ್ಲ, ಎಲ್ಲ ಬಸ್ಗಳು ಫುಲ್ ಆಗ್ತಿದೆ. ಒಂದು ಕಡೆ BMTC ಬಸ್ಸು ಬಿಟ್ಟರು ಸಹ ಸಮಸ್ಯೆ ಎದುರಾಗಿದೆ. ಹೀಗಾಗಿ ಸಾರಿಗೆ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಇಲ್ಲಿನ ಪ್ರಯಾಣಿಕರು ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಯಾಕಂದರೆ ನೀವು ಓಟ್ ಹಾಕಂತ ಹೇಳ್ತೀರಿ ಸ್ವಾಮಿ, ಸರಿಯಾಗಿ ಬಸ್ ಇಲ್ಲ, ನಾವು ನಾಳೆ ಹೋಗಿ ಓಟ್ ಹಾಕಲೇಬೇಕು, ಏನು ಮಾಡ್ಬೋದು ಈಗ ಅಂತೇಳಿ ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಇನ್ನು ಸಂಜೆ ಆಗುತ್ತದೆ ಅಂದರೆ ಸಾಕಷ್ಟು ಜನ ಬರುವ ನಿರೀಕ್ಷೆ ಇದೆ. ಹೀಗಾಗಿ ಹೆಚ್ಚುವರಿ ಬಸ್ಗಳನ್ನು ಸಾರಿಗೆ ಇಲಾಖೆ ಅಧಿಕಾರಿಗಳ ನಿಯೋಜನೆ ಮಾಡಬೇಕಾಗತ್ತೆ. ಮತ್ತೊಂದು ಕಡೆ ಸಚಿವರೇ ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ಚುನಾವಣೆ ಬಂದಾಗ ಇದೇ ಸಮಸ್ಯೆ ಆಗುತ್ತೆ ಪದೇ ಪದೇ. ಸಾಕಷ್ಟು ಜನ ತಮ್ಮ ಊರುಗಳತ್ತ ಹೋಗಿ ಓಟ್ ಓಕೆ, ಮತ್ತೊಮ್ಮೆ ಮಿನಿಸ್ಟ್ರಿಗಳಿಗೆ ಮುಖ್ಯಮಂತ್ರಿ ಆದಿಯಾಗಿ ಪ್ರತಿಯೊಬ್ಬರಿಗೆ ಹೇಳ್ತಾ ಇರೋದು ಬಸ್ ಹಾಕ್ರಪ್ಪ, 4 ಬಸ್ ಹಾಕಿ. ಆ ಓಟ್ ಹಾಕಿ ಅಂತ ಎಷ್ಟು ಆ್ಯಡ್ ಹಾಕ್ತೀರಿ ನೀವು, ಜಾಹೀರಾತು ಹಾಕ್ತೀರಿ. ಥ್ಯಾಂಕ್ ಯು.